ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಊರ ಹಬ್ಬದ 2ನೇ ದಿನ ಬ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ನಮಗೆ ತಂಬಿಟ್ಟಿನ ದೀಪ ಇತ್ತು 2 ದಿನ. ಆದರೆ 2 ಒಟ್ಟಿಗೆ ತೊಗೊಂಡು ಹೋಗಬೇಕಿತ್ತು. ಏನಕ್ಕಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಕುರಿ ಎಲ್ಲ ಕಡಿಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು 2 ಒಟ್ಟಿಗೆ ತೊಗೊಂಡೋಗೋಕ್ಕೆ ಹೇಳಿದರು. ನಾನಿವತ್ತು ನನ್ನ ಮದುವೆ ಸೀರೆ ಉಟ್ಕೊಂಡಿದ್ದೆ. ಸ್ವಲ್ಪ ಅದು ಲೆಂತಿ ಆಗಿಬಿಟ್ಟಿತ್ತು ನನಗೆ, ಹಾಗಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡಿದೆ. ನಮ್ಮ ಮನೇಲಿ ಯಾರೂ ರಿಲೇಟಿವ್ಸ್ ಬಂದಿರಲಿಲ್ವಲ್ಲ, ಹಾಗಾಗಿ ನಮ್ಮ ಅತ್ತೆ ನಾನು ಇಬ್ಬರನ್ನೇ ತೊಗೊಂಡಿದ್ವಿ. ಸೊ ಇವತ್ತು ನಮ್ಮದು ಹೂವಿನ ದೀಪ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಹೊಸ ಹೂ ತೊಗೊಂಡು ಬಂದಿದ್ವಿ ಸಿಟಿಗೆ ಹೋಗ್ಬಿಟ್ಟು. ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಇಲ್ಲಿ 40 ರೂಪಾಯಿ kg ಹಂಗೆ ಹೂ ತೊಗೊಂಡೋಗಿದ್ವಿ. ಅಲ್ಲಿ ಮಾರ್ನಿಂಗು ಮಾರ್ಕೆಟ್ ಇರುತ್ತಲ್ಲ, ಆವಾಗ ಮಾತ್ರ 40 ರೂಪೀಸ್ 50 ರೂಪೀಸ್ ಈ ಥರ kg ಸಿಗುತ್ತೆ. ನಾವು ಆಮೇಲೆ ಏನಾದರೂ ಮಾರ್ಕೆಟ್ ಬಿಟ್ಟು ಹೊರಗಡೆ ಅಂಗಡೀಲಿ ತೊಗೊಳ್ತೀವಿ ಅಂತ ಆದರೆ 220 ರೂಪೀಸ್ kg ಹಾಕಿದ್ರು ನಮಗೆ 1 kg. ನಾವು 1.5 kg ತೊಗೊಂಡ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇರಲಿಲ್ಲ. ನಾನಂದೆ ಸೇವಂತಿಗೆ ಹೂವಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದೆ. ನಮ್ಮ ಹಸ್ಬೆಂಡ್ ಬೇಡ, ಅದು ಸ್ವಲ್ಪ ಕಷ್ಟ ಆಗ್ಬೋದು, ನಮಗಿನ್ನೂ ಅಭ್ಯಾಸ ಇಲ್ವಲ್ಲ. ಸುಗಂಧರಾಜ ಆದರೆ ನಿನ್ನೆ ಮಾಡಿದ್ದೀವಿ, ಇವತ್ತು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಾವು ಸುಗಂಧರಾಜ ತೊಗೊಂಡು ಬಂದ್ವಿ. ಹಾಗೆ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫುಲ್ಲು ಮಳೆ ಬರ್ತಾಯಿತ್ತು. ನಾವು ಬರುವಾಗ ಮಳೆಯಲ್ಲೇ ಇನ್ನೇನು ಟೈಮ್ ಆಗಿಬಿಡುತ್ತೆ ಅಂಥೇಳಿ ಮಳೆಯಲ್ಲೇ ಬಂದ್ವಿ. ಆಮೇಲೆ ಮಕ್ಕಳೆಲ್ಲ ಮಲಗಿದ ಮೇಲೆ ಮಾಡೋದ್ರೊಳಗೆ 1 ಗಂಟೆ 2 ಗಂಟೆ ಆಗುತ್ತೆ. ಆಮೇಲೆ ಬೆಳಗ್ಗೆನೂ ಎದ್ದು ಮಾಡೋಕ್ಕಾಗಲ್ಲ, ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿ ಅದಾದಮೇಲೆ ಮಳೆಯಲ್ಲೇ ಬಂದುಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆದರೆ ನಾನು ನಮ್ಮ ಅತ್ತೆ ಇಬ್ಬರೂ ತೊಗೊಂಡ್ವಿ. ಚೆನ್ನಾಗಿತ್ತು ನೋಡಿ. ದೀಪಗಳಂತೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದರು. ವೀಳ್ಯದೆಲೆಯಲ್ಲಿ ಮಾಡಿದರು, ಸೇವಂತಿಗೆ ಹೂವಲ್ಲಿ ಮಾಡಿದರು, ಮತ್ತು ವೆರೈಟಿ ಎಲೆ ಬರುತ್ತಲ್ಲ ಅದರಲ್ಲೇ ಮಾಡಿದರು. ಒಬ್ಬೊಬ್ಬರು ಮಾಡಿಸ್ಕೊಂಡು ಬಂದಿದ್ದರು. ಜಾಸ್ತಿ ಸುಗಂಧರಾಜದ್ದೇ ಇತ್ತು. ಸುಗಂಧರಾಜ ಇಟ್ಬಿಟ್ಟು ಅದ್ರ ಮಧ್ಯೆ ಸೇವಂತಿಗೆ ಆಗಿರ್ಬೋದು, ಕನಕಾಂಬರ, ಗುಲಾಬಿ ಈ ಥರ ಮಾಡಿದರು. ಜಾಸ್ತಿ ಮಾಡಿದ್ದು ಸುಗಂಧರಾಜನೇ ಇತ್ತು. ಒಬ್ಬೊಬ್ಬರು ಮಾಡಿಸ್ಕೊಂಡು ಬಂದಿದ್ದರು ಹೊರಗಡೆಯಿಂದ. ಆಲ್ಮೋಸ್ಟ್ ಇವತ್ತು ಸೆಕೆಂಡ್ ಡೇ ಆಲ್ಮೋಸ್ಟ್ ಎಲ್ಲರದು ಚೆನ್ನಾಗಿತ್ತು. ನಮ್ಮದು ಕೂಡ ಸೆಕೆಂಡ್ ಡೇ ಚೆನ್ನಾಗಿತ್ತು. ಇಲ್ಲಿ ಅಂದರೆ ಇದು ಮಾರಮ್ಮ ದೇವಸ್ಥಾನ ಟೆಂಪಲ್ಲು. ರೌಂಡ್ ಹಾಕಬೇಕಿತ್ತು, ಚಿಕ್ಕ ದೇವಸ್ಥಾನ. ಅದೇನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗಬೇಕಲ್ಲ, ಒಂದು 200 ಮನೆಗಳಿದ್ದಾವೆ. ಅವರೆಲ್ಲ ಒಟ್ಟಿಗೆ ಹೋಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ 2 ದೇವರು ಇರ್ತಾಯಿದ್ರು, ಒಂದು ಮಾರಮ್ಮ ಮತ್ತು ಒಂದು ಮರಿಯಮ್ಮ ಅನಿಸುತ್ತೆ. ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಯಾವ ದೇವರಿಗೆ ನಾನು ದೀಪ ಬೆಳಗಬೇಕು ಅಂತೇಳಿ. ನಮ್ಮ ಅತ್ತೆ ಮಿಸ್ ಆಗಿಬಿಟ್ರು. ನಾನು ಆಮೇಲೆ ಮಾರಮ್ಮನ ಹತ್ರ ಹೋಗಿ ನೋಡ್ತೀನಿ, ನಮ್ಮ ಅತ್ತೆ ಅಲ್ಲಿ ಇರಲಿಲ್ಲ, ನುಕ್ಕೊಂಡು ಹೋಗಿದ್ದೆ. ಆಮೇಲೆ ಅಲ್ಲಿ ಮರಿಯಮ್ಮ ಹತ್ರ ಹೋಗಿದ್ದಾರೆ. ಆಮೇಲೆ ನಾನು ಮತ್ತೆ ಮಾರಮ್ಮನ ಹತ್ರ ಬಂದುಬಿಟ್ಟು ತಂಬಿಟ್ಟು ದೀಪ ಬೆಳಗ್ಬಿಟ್ಟು ಹೋಗಿದೆ. ಏನಂತಂದರೆ ತುಂಬ ಅರ್ಜೆಂಟ್ ಮಾಡ್ತಾಯಿರ್ತಾರೆ ಅಲ್ಲಿ, ಮಾಡೋಕ್ಕೆ ಬಿಡಲ್ಲ, ಅಷ್ಟು ಅರ್ಜೆಂಟ್ ಮಾಡ್ತಾಯಿರ್ತಾರೆ. ಏನು ಮನೇಲಿ ಏನು ಇಟ್ಕೊಂಡು ಬಂದಿದ್ದೀವಿ ಅನ್ನೋ ಥರ. ಒಬ್ಬೊಬ್ಬರನ್ನೇ ಬಿಟ್ಟಿದ್ರೆ ಸರಿ ಹೋಗುತ್ತೆ. ಹಾಗಾಗಿ ಅದು ಹಿಂದಿನ ದಿನ ಮಳೆ ಬೇರೆ ಬಂದಿತ್ತು, ಕೆಳಗಡೆ ಫುಲ್ಲು ಅರ್ಲು ಥರ ಆಗ್ಬಿಟ್ಟಿತ್ತು. ಹಾಗಾಗಿ ನೋಡಿ, ಅದಾದಮೇಲೆ ಏನಂತಂದರೆ ಮಟನ್ಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ ಎಲ್ಲರೂ ಅರ್ಜೆಂಟ್ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಂತೂ ಯಾರೂ ಇಲ್ಲ ರಿಲೇಟಿವ್ಸು, ನಾವೇ ಮಾಡ್ಕೋಬೇಕು. ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದು 4 ಜನ ಪೊಲೀಸ್ ಬಂದಿದ್ದರು. ಏನು ಅಂದರೆ ಇಲ್ಲಿ ಮಾಡೋರ್ಗಿಂತ ಆ ಕಡೆ ಈ ಕಡೆ ನಿಂತಿರೋರೇ ತುಂಬ ಜನ ಇದ್ದರು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು. ನೋಡಿ, ಇಲ್ಲಿ ನುಗ್ತಾ ಇದ್ದಾರೆ, ಬಿಡ್ತಾನೇ ಇಲ್ಲ.
ಮನೆ ಗೃಹ ಪ್ರವೇಶ ಕೂಡ ಮರಿಬೇಕು. ಈ ಥರ ಊರಬ್ಬ ಅಂತ ಅಂದಾಗ ಮನೆ ತುಂಬ ಜನಗಳಿದ್ದಾಗಲೇ ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಂಡು ನಾವೇ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ, ಅದಕ್ಕೇ ನಮ್ಮ ಈ ಹೂವಿನ ದೀಪ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದೇ ಯಾರಾದರೂ ಜನ ಇದ್ದಿದ್ದರೆ ನೈಟೆಲ್ಲ ಬೇಗ ಬೇಗ ಅವರೊಬ್ಬರು ನಾವೊಬ್ಬರು ಇನ್ನೊಬ್ಬರು ಅಂಥೇಳಿ ಒಂದು ಸುತ್ತಿಗೆಲ್ಲ ಮಾಡ್ಕೊಂಬಿಡ್ಬೋದಾಗಿತ್ತು. ಈ ಜನ ಇಲ್ಲ ಅಂದರೆ ನೈಟ್ ಪೂರ್ತಿ ನಾವೇ ಮಾಡಬೇಕಾಗುತ್ತೆ. ನಾನು ನನ್ನ ಹಸ್ಬೆಂಡ್ ಮಾಡಿದ್ವಿ. ಇಲ್ಲ ಅಂದರೆ ನಮಗೂ ಬರಲ್ಲ ಅಂತೇಳಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು. ನನ್ನ ಹಸ್ಬೆಂಡ್ಗಂತೂ ತುಂಬ ಕೋಪ ಬಂದಿತ್ತು ಇದೊಂದು ವಿಷಯದಲ್ಲಿ. ಈ ದೇವರು ಇದು ಮರಿಯಮ್ಮ ಅಂತ, ಈ ದೇವ್ರಿಗೂ ಇಲ್ಲಿ ಬೆಳಗಬೇಕು. ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮಾರಮ್ಮ ದೇವರಿದೆ, ಅಲ್ಲೂ ಬೆಳಗ್ತಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫೈನಲ್ಲಾಗಿ. ಏನೋ ಒಂದು ಹಬ್ಬ ಥರ ಆಯಿತು. ಅಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಒಂದಿಷ್ಟು ಆಟ ಸಾಮಾನುಗಳೆಲ್ಲ ಇಟ್ಟಿದ್ರು. ಇದೆಲ್ಲ ಜಂಪಿಂಗು, ಅಲ್ಲಿ ಅದು ಕಾಣಿಸಲ್ಲ ಒಳಗಡೆ, ಗ್ರೌಂಡು ಫುಲ್ ಕಾಂಪೌಂಡ್ ಒಳಗಡೆ ಇಟ್ಟಿದ್ದಾರೆ, ಕಾಣಿಸ್ತಾ ಇರಲಿಲ್ಲ. ನನ್ನ ಮಗಳು ಅದನ್ನ ಯಾವಾಗಲೂ ನೋಡ್ಕೊಂಬಿಟ್ಟಿದ್ದಾಳೆ. ಅಂದರೆ ನಮ್ಮನೆ ಪಕ್ಕದಲ್ಲೇ ಇರೋದು, ಬಟ್ ಅದನ್ನ ಯಾರೂ ಅಬ್ಸರ್ವ್ ಮಾಡಿರಲಿಲ್ಲ. ಇವಳು ಯಾವಾಗಲೂ ನೋಡ್ಕೊಂಡಿದ್ದಾಳೆ. ಹೋಗೋಣ 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 ಅಂಥೇಳಿ ಫೈನಲಿ ಕರ್ಕೊಂಡೋದ್ಲು. ಬಿಡಬೇಕಲ್ಲ, ಇದೊಂದು 10 ನಿಮಿಷ ಆಟ ಆಡಿಸಿದ್ರು. ಇದು 10 ನಿಮಿಷ ಒಬ್ರಿಗಿರುತ್ತೆ, 50 ರೂಪಾಯಿ ಒಂದು ಟಿಕೆಟು. ಒಬ್ಬಳೇ, ಅಲ್ಲಿ ಯಾರೂ ಮಕ್ಕಳು ಬಂದಿರಲಿಲ್ಲ, ಒಬ್ಬಳೇ ಆಟ ಆಡಿದ್ಲು. ಸ್ವಲ್ಪ ಎಷ್ಟೊತ್ತಂಗೆ ಆಡ್ತಾಳೆ ಒಬ್ಬಳೇ, ಆದರೆ ಅವಳಿಗೂ ಬೇಜಾರು. ಇದಾದಮೇಲೆ ನೈಟು ನಾವು ಅಲ್ಲಿ ಮರಿ ಕಡಿತಾರಲ್ಲ ಅದನ್ನ ನೋಡೋಕ್ಕೆ ಹೋಗಿದ್ವಿ. ಅದು ಎಷ್ಟು ಜನ ಅಂದರೆ ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದು 400-500 ಮರಿಗಳಿದ್ವಂತೆ. ಕತ್ತಿ ಎತ್ತಕ್ಕೇ ಆಗ್ತಾ ಇರಲಿಲ್ಲ ಅವ್ರಿಗೆ, ಅಷ್ಟು ಜನ ರಶ್ ಇತ್ತು. ಪೊಲೀಸ್ ಕೂಡ 1 ಅವರು ಮರಿ ಯಾರಿಗೂ ಕಡಿಯೋಕ್ಕೆ ಬಿಟ್ಟಿರಲಿಲ್ಲ. ಏನಕ್ಕೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಆಮೇಲೆ ಇವ್ರಿಗೆ ಒಂದು 5-6 ಜನ ಪೊಲೀಸ್ ಬಂದಿದ್ದರು. ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದಾದಮೇಲೆ ಬೇರೆಯವ್ರನ್ನ ಪೊಲೀಸ್ನೆಲ್ಲ ಕರೆಸಿದ್ರು. ನೋಡಿ, ಪೂಜೆ ಮಾಡಿ ಫಸ್ಟು ಅವ್ರಿಗೆ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅವರೇ ಕಡಿಬೇಕು, ಅದು ರೂಲ್ಸ್ ಇರೋದು ಹಾಗೆ ಅಂತೆ. ಬಟ್ ಅಲ್ಲಿ ಏನಂದರೆ ಬೇರೆ ಕಡೆಯಿಂದೆಲ್ಲ ಬಂದುಬಿಟ್ಟಿದ್ರು ಕಡಿಲಿಕ್ಕೆ. ಹಾಗಾಗಿ ಸ್ವಲ್ಪ ಜಗಳ ಎಲ್ಲ, ಹೊಡೆದಾಟ ಎಲ್ಲ ಆಯ್ತಂತೆ. ನಾನು ಸ್ವಲ್ಪ ನೋಡ್ಕೊಂಡು ಹಾಗೆ ಬಂದುಬಿಟ್ಟೆ. ಏನಕ್ಕೆ ಅಂದರೆ ನನಗೆ ಆ ಮರಿ ಕಡಿಯೋದು, ಈ ಹೊಡೆದಾಟ ಬಡ್ದಾಟ ಅದೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ. ನನ್ನ ಹಸ್ಬೆಂಡ್ ನೋಡ್ಕೊಂಡು ಬಂದರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.